ಸುಪ್ರಸಿದ್ಧ ಶಿವಮೊಗ್ಗ ಶ್ರೀಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಿಂದ ಆರಂಭ ಆಗಿದೆ. ಇದರ ಮಾಹಿತಿಯ ಭಿತ್ತಿ ಚಿತ್ರವನ್ನು ಶ್ರೀಕೋಟೆ ಮಾರಿಕಾಂಬಾ ದೇವಸ್ಥಾನ ಸಮಿತಿ ವತಿಯಿಂದ ಬಿಡುಗಡೆಗೊಳಿಸಲಾಯಿತು. ಹೌದು, ಸುಪ್ರಸಿದ್ಧ ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಇದೇ ತಿಂಗಳಂದ್ರೆ ಫೆಬ್ರವರಿ 24ರಿಂದ ಆರಂಭ ಆಗ್ತಿದೆ. ಇದರ ಮಾಹಿತಿಯ ಭಿತ್ತಿ ಚಿತ್ರವನ್ನು ಶ್ರೀಕೋಟೆ ಮಾರಿಕಾಂಬಾ ದೇವಸ್ಥಾನ ಸಮಿತಿ ವತಿಯಿಂದ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಎಸ್.ಕೆ. ಮರಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್, ಪ್ರಮುಖರಾದ ಸುನಿಲ್ ಸೇರಿದಂತೆ ಹಲವರಿದ್ದರು. ಸುನೇ ಈ ಕಡೆ ನೋಡ್ರಿ, ಕ್ಯಾಮ್ರಾದ ಕಡೆ. ಕೋಟೆ ಮಾರಿಕಾಂಬಾ ಕಿ ಕೋಟೆ ಕೆಂಚಮಾರಿ ನಿನ್ನಾಲಕು ದೋ ಕೋಟೆ ಕೆಂಚಮಾರಿ ನಿನ್ನಾಲಕು ದೋ ಮಾರಿಕಾಂಬಾ ದೇವಿ ನಿನ್ನಾಲಕು ದೋ ಮಾರಿಕಾಂಬಾ ದೇವಿ ನಿನ್ನಾಲಕು ದೋ. ಒಂದು ನಿಮಿಷ ನೋಡ್ರಪ್ಪ, ಈಗ ಕೋಟೆ ಕೆಂಚಮಾರಿ ನಿನ್ನಾಲಕು ದೋ ಶಿವಮೊಗ್ಗ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಇವತ್ತು ಆಟೋಗಳಿಗೆ ಫ್ಲೆಕ್ಸಿನ ಉದ್ಘಾಟನೆ ಇವತ್ತು ಮಾರಿಕಾಂಬಾ ಜಾತ್ರೆಯ ಭಕ್ತಾದಿಗಳು ಮತ್ತು ನಾವು ಬೋರ್ಡಿನ ಧರ್ಮದರ್ಶಿಗಳು ಅವರ ಸಮ್ಮುಖದಲ್ಲಿ ಆಟೋಗಳಿಗೆ ಇವತ್ತಿನ ದಿವಸ ಮಾಡಿರುವಂಥದ್ದು. ಅದ್ರ ಜೊತೆಯಲ್ಲಿ ಕ್ರಿಕೆಟ್ ಮಂಡ್ಲಿ ಕ್ರಿಕೆಟ್ ಕ್ಲಬ್ಬಿಂದು ಸಹ ಇವತ್ತು ಆ ಹುಡುಗರು ಸಹ ಅವರ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಅದನ್ನು ಮಾಡಿರುವಂಥದ್ದು. ಮತ್ತು ಶಿವಮೊಗ್ಗ ನಗರದ ಕೋಟೆ ಮಾರಿಕಾಂಬಾ ಸೇವಾ ಸಮಿತಿಯ ಪರವಾಗಿ ಟಗರು ಕಾಳಗವನ್ನು ಇಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಕಾಳಗ 16 ವರ್ಷದಿಂದ ನಡೆಸ್ಕೊಂಡು ಬಂದಿರೋಂಥದ್ದು. ಈ ಇವರ ಚಾಲನೆ 8ನೇ ಬಾರಿ. ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟು ಪಂದ್ಯಾವಳಿ ಅದು ಸಹ ಫೆಬ್ರವರಿ 14 ನಡೀತಾ ಇರೋವಂಥದ್ದು. ಶಿವಮೊಗ್ಗ ನಗರದಲ್ಲಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂದರೆ ಆಶ್ಚರ್ಯ ಪಡಬೇಡ್ರಿ. ಕುರಿ ಕಾಳಗ ಆಗಲಿ, ಟೆನ್ನಿಸ್ ಬಾಲಿನ ಕ್ರಿಕೆಟ್ ಆಗಲಿ, ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರೋವಂಥವ್ರಿಗೆ ಎಲ್ರಿಗೂ ಮಾರಿಕಾಂಬೆ ದೇವಿ ಒಳ್ಳೇದು ಮಾಡಲಿ. ನಮ್ಮ ಜಾತ್ರೆಯ ವಿಶೇಷ ನಾನು ಶನಿವಾರ ಅಥವಾ ಭಾನುವಾರ ಪ್ರೆಸ್ ಮೀಟ್ ಮಾಡಿ ನಿಮಗೆ ಏನೇನು ಜಾತ್ರೆಗೆ ಸಂಬಂಧಪಟ್ಟಿದ್ದು ಕೋಟೆ ಮಾರಿಕಾಂಬಾ 2026ರ ವರ್ಷಕ್ಕೆ ಇವತ್ತು ಅಧ್ಯಕ್ಷರು ಸೇರಿದಂತೆ ನಾವೆಲ್ಲ ಪದಾಧಿಕಾರಿಗಳು, ನಿರ್ದೇಶಕ ಮಂಡಳಿ ಹಾಗೂ ಭಕ್ತರು ಎಲ್ಲ ಸೇರಿ ಇವತ್ತು ಪೋಸ್ಟರ್ಸ್ ಅನ್ನು ಬಿಡುಗಡೆ ಮಾಡಿದ್ದೀವಿ. ಇವತ್ತು ಅದರ ಮೂಲಕ ಜಾತ್ರೆಗೆ ಚಾಲನೆ ನೀಡಿದ್ವಿ. ಶಿವಮೊಗ್ಗ ನಗರದ ಎಲ್ಲ ಆಟೋಗಳ ಹಿಂಭಾಗದಲ್ಲಿ ಇದು ಕಳೆದ ಒಂದು 16 ವರ್ಷದಿಂದ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಅದು ಈ ಕಳೆದ ಒಂದು 15 ದಿನದಿಂದ ಎಲ್ಲ ಆಟೋದವರು ಬಂದು ದೇವಸ್ಥಾನಕ್ಕೆ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ಈ ಪೋಸ್ಟರ್ಸನ್ನು ನಾವೆಲ್ಲ ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಹಾಗೆಯೇ ಮಂಡ್ಲಿ ಬಾಯ್ಸ್
ತಂಡದವರು ಇವತ್ತು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ಇದು ಮಾಡಿದ್ದಾರೆ. ಹಾಗೆ ಕಳೆದ 8-9 ಜಾತ್ರೆಗಳಿಂದ ಅತ್ಯಂತ ಅರ್ಥಪೂರ್ಣವಾಗಿ ಗ್ರಾಮೀಣ ಸೊಗಡಿನ ಟಗರು ಕಾಳಗವನ್ನು ಸೈನ್ಸ್ ಮೈದಾನದಲ್ಲಿ ನಮ್ಮೆಲ್ಲ ಯುವ ಗೆಳೆಯ ಬಳಗದವರು ತುಂಬ ಅದ್ಭುತವಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅತ್ಯುತ್ತಮವಾದಂಥ ಬಹುಮಾನಗಳನ್ನು ನೀಡ್ತಾರೆ. ಈ ಬಾರಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಟಗರು ಕಾಳಗಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಅದು ಜಾತ್ರೆ ಇನ್ನೇನು 2 ದಿನ ಇದ್ದಂಗೆ, ಭಾನುವಾರ ದಿವಸ 21-22 ದಿನ ತುಂಬ ಅದ್ಭುತವಾಗಿ ಕೋಟೆ ಮಾರಿಕಾಂಬಾ ಟಗರು ಕಾಳಗ ಸಮಿತಿ ವತಿಯಿಂದ ಮಾಡ್ತಾ ಇದ್ದಾರೆ. 21 ಮತ್ತು 22 ರಾಜ್ಯದ ಮೂಲೆ ಮೂಲೆಯಿಂದ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಿಂದ ಅತಿ ಹೆಚ್ಚು ಟಗರುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅವರೆಲ್ಲರೂ ಇದರಲ್ಲಿ ಭಾಗವಹಿಸಲಿ ಮತ್ತು ಅವರೆಲ್ಲ ಯುವ ಗೆಳೆಯರು ಅತ್ಯಂತ ಅದ್ಭುತವಾಗಿ ಸೌಹಾರ್ದಯುತವಾಗಿ ಟಗರು ಕಾಳಗವನ್ನು ನಡೆಸಲಿ. ಮುಂದಿನ ದಿನದಲ್ಲಿ ಹಾಗೆಯೇ ಈಗ ತಾನೇ ನಮ್ಮ ಟಗರ ಕಳಗದ ಅಧ್ಯಕ್ಷರು ಪದಾಧಿಕಾರಿಗಳು ವರ್ತೂರ್ ಪ್ರಕಾಶ್ ಸಂತೋಷ್ ಇದರ